ವೆಲ್ಕಮ್ ಬ್ಯಾಕ್. ಮೊನ್ನೆ ಕೋಲಾರ, ಇಂದು ಐಟಿ ಸಿಟಿಯಲ್ಲೇ ಶೌಚಾಲಯ ಕ್ಲೀನಿಂಗ್ ಅನ್ನು ಮಾಡಿಸಲಾಗ್ತಾ ಇದೆ ಮಕ್ಕಳ ಕೈಯಲ್ಲಿ. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದಲೇ ಸ್ವಚ್ಛತೆಯನ್ನ ಮಾಡಿಸ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಜವಾಬ್ದಾರಿಯುತ ಜನಪ್ರತಿನಿಧಿಗಳೇ ನೀವು ಎಲ್ಲಿದ್ದೀರಾ ಅನ್ನುವಂತಹ ಪ್ರಶ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡ ನೇರವಾಗಿ ಮಾಡ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ತೆ ಸರ್, ಇದೀಗ ಪುಟ್ಟ ಮಕ್ಕಳ ಕೈಲಿ ಕಡೆ ಸರ್ ಪುಟ್ಟ ಮಕ್ಕಳ ಕೈಲಿ ಬಾತ್ರೂಮ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಸರ್. ಇದು ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಇದೇ ರೀತಿಯಾದಂತಹ ಘಟನೆ ಕೋಲಾರದಲ್ಲಿ ಕೂಡ ನಡೆದಿತ್ತು. ಇದೀಗ ಮತ್ತೆ ಮರುಕಳಿಸ್ತಾ ಇದೆ. ಏನ್ ಹೇಳ್ತೀರಿ ಸರ್, ನಿಮ್ಮ ರಿಯಾಕ್ಷನ್ ಕೊಡೋದಾದ್ರೆ? ಅಲ್ಲ, ಈ ಸರ್ಕಾರ ಬಂದ ಮೇಲೆ ಮೊನ್ನೆ ಭ್ರೂಣ ಹತ್ಯೆ ಬಗ್ಗೆ ನಾವು ಚರ್ಚೆ ಮಾಡಿದ್ರಿ. ವಿಧಾನಸಭೆ ಅಧಿವೇಶನದಲ್ಲಿ ನಡೀತಾ ಇದ್ರು ಕೂಡ ಹೊಸಕೋಟೆಯಲ್ಲಿ ಆಗಲೇ ದೊಡ್ಡ 16 ವಾರದ ಮಗು ಭ್ರೂಣ ಹತ್ಯೆ ಮಾಡಿರೋದನ್ನ ನಾವು ನೋಡಿದ್ದೀರಿ. ಅಂದರೆ ಭಯನೇ ಇಲ್ಲ ಜನಕ್ಕೆ. ಈ ಸರ್ಕಾರದ ಬಗ್ಗೆ ಭಯನೇ ಇಲ್ಲ. ಈ ಸರ್ಕಾರ ಏನು ಮಾಡಲ್ಲ, ಈ ಸರ್ಕಾರ ನಾಲಾಯಕ ಸರ್ಕಾರ, ಏನು ಮಾಡಲ್ಲ ಅಂತ ಹೇಳ್ತಾರೆ. ಮೊನ್ನೆನೇ ಕೂಡ ನಾವು ಕೋಲಾರದಲ್ಲಿ ಮಾಲೂರಲ್ಲಿ ಈ ಮಕ್ಕಳ ಕೈಲಿ ಸುಮಾರು 12-13 ಮಕ್ಕಳ ಕೈಲಿ ಈ ಸ್ಯಾನಿಟರಿ ಬಾತ್ರೂಮ್ಸು ಇವೆಲ್ಲ ಕ್ಲೀನ್ ಮಾಡ್ತಾ ಇರೋದು ನಾನೇ ಹೋಗಿದ್ದೆ, ಸ್ಥಳಕ್ಕೆ ಹೋಗಿದ್ದೆ. ಅದಾಗಿ ಎಲ್ಲ ಪತ್ರಿಕೆಯಲ್ಲಿ ಬಂದು ತನಿಖೆ ಆಗಿ ಅಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಈಗ ಅಂದ್ರಹಳ್ಳಿಯಲ್ಲಿ ಬೆಂಗಳೂರು ಹೊರಭಾಗದಲ್ಲೇ ಇವತ್ತು ಕಾರ್ಪೊರೇಷನ್ ಏರಿಯಾನೇ ಅದು, ಅಲ್ಲಿ ನಡೀತಾ ಇರೋದು ನೋಡಿದ್ರೆ ಈ ಸರ್ಕಾರಕ್ಕೇನು ಒಂಚೂರು ಗೌರವನೂ ಇಲ್ಲ, ಮಾನ ಮರ್ಯಾದೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಈ ಸರ್ಕಾರಕ್ಕೆ. ಏನು ಹೇಳ್ತೀರಿ ಸರ್ ಸರ್ಕಾರಕ್ಕೆ ನೀವು ಈ ಸಂದರ್ಭದಲ್ಲಿ? ಸರ್ಕಾರ ಏನು ಒಂಥರ ನಿದ್ದೆ ಮಾಡ್ತಾ ಇದೆ. ಅವರು ಸುಮ್ಮನೆ ತೆರಿಗೆಗಳನ್ನ ಹಾಕ್ಕೊಂಡು ದುಡ್ಡು ಲೂಟಿ ಹೊಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಪ್ರಾಮಾಣಿಕವಾಗಿ ಅಧಿಕಾರಿಗಳ ಮೇಲೆ ಈಗ ಭ್ರಷ್ಟಾಚಾರ ಪ್ರಕರಣಗಳು, ಏನು ಟ್ರಾನ್ಸ್ಫರ್ ದಂಧೆ, ಟ್ರಾನ್ಸ್ಫರಲ್ಲಿ ದುಡ್ಡು ಕೊಡಬೇಕು, ಅದರಿಂದ ಅವರು ವಸೂಲಿ ಮಾಡೋಕ್ಕೆ ಶಾಲಾ ಮಕ್ಕಳ ಮೇಲೇ ಬಿದ್ದಿದ್ದಾರೆ. ಈಗ ದುಡ್ಡು ಕೊಟ್ಟು ಬಂದಿದ್ದೀರಿ, ದುಡ್ಡು ವಸೂಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಇವೆಲ್ಲ ನಡೀತಾ ಇದೆ ಅಂತ. ಯಾಕಂದರೆ ಸರ್ಕಾರ ಹಣ ಇಲ್ಲ. ಈಗ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ, ಶಾಲೆಗಳಲ್ಲಿ ಸ್ಯಾನಿಟ್ರಿ ಪಿಟ್ ಕ್ಲೀನ್ ಮಾಡೋಕ್ಕೂ ಸರ್ಕಾರದಲ್ಲಿ ದುಡ್ಡಿಲ್ಲ. ಪಾಪರ ಹೊಟ್ಟಿದೆ ಒಂದು ರೀತಿ ಸರ್ಕಾರ. ಅದರಿಂದ ಎಲ್ಲ ಕಡೆ ಈ ಥರದ ಮಕ್ಕಳ ಕೈಲಿ ಕ್ಲೀನ್ ಮಾಡಿಸಿ ಅವಮಾನೀಯ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಸರ್ಕಾರ. ಸರ್, ಒಂದ್ ಕಡೆ ಬರಗಾಲ ತಾಂಡವ ಆಡ್ತಾ ಇದೆ, ಮತ್ತೊಂದ್ ಕಡೆ ಅನುದಾನ ಬಿಡುಗಡೆ ಕೂಡ ಮಾಡ್ತಾ ಇಲ್ಲ. ಸ್ವತಃ ತಮ್ಮ ಪಕ್ಷದವರೇ ಆರೋಪವನ್ನ ಮಾಡ್ತಾ ಇದ್ದಾರೆ, ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಜಮೀರ್ ಅವರು ಫ್ಲೈಟ್ ನಲ್ಲಿ ವಾಪಸ್ ಬಂದಿದ್ದಾರೆ, ಐಷಾರಾಮಿ ಫ್ಲೈಟ್ ನಲ್ಲಿ ವಾಪಸ್ ಬಂದಿದ್ದಾರೆ ಸರ್. ಅದಕ್ಕೂ ಇವ್ರ ಹತ್ರ ಹಣ ಇದೆ ನೋಡಿ. ಈ ರೀತಿಯಾದಂತಹ ಘಟನೆಗಳನ್ನ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳೋಕೆ ಇವ್ರಿಗೆ ಏನು ಅರಿವಿಲ್ವಾ ಅಂತ ಸರ್? ಫ್ಲೈಟಲ್ಲಿ ಸುಮಾರು 18-20 ಲಕ್ಷ ಆಗ್ಬೋದಾ, ಗೊತ್ತಿಲ್ಲ ನನಗೆ. ಇಲ್ಲಿ ಸ್ಯಾನಿಟರಿ ಅದು ಕ್ಲೀನ್ ಮಾಡ್ಸೋಕ್ಕೆ 1,000-2,000 ಸಾಕಾಗಿತ್ತು. ಇಲ್ಲಿ ಮಕ್ಕಳ ಒಂದು ಶೌಚಾಲಯ ಇದನ್ನ ಹಾಸ್ಟೆಲ್ಗಳಲ್ಲಿ ಕ್ಲಿಯರ್ ಮಾಡೋಕ್ಕೆ ಬೇಕಾಗಿರೋದು ಒಂದು 5,000-3,000 ರೂಪಾಯಿ. ಅದಕ್ಕೆ ದುಡ್ಡಿಲ್ಲ. ಈ ಥರ ವಿಧಾನಸಭೆಗೆ ಹೋಗೋಕ್ಕೆ ಇವರು ಬರೋಕ್ಕೆ ಐಷಾರಾಮಿ ವೆಹಿಕಲ್ಗಳನ್ನು, ಫ್ಲೈಟ್ಗಳನ್ನು ಯೂಸ್ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲಿದ್ದೀರಿ ನಾವು? ಸಿದ್ದರಾಮಯ್ಯನವ್ರನ್ನ ಸಮಾಜವಾದಿ ಅಂತಾರೆ, ಈ ಕಡೆ ಮಜಾವಾದಿ ರೀತಿ ಕಾರ್ಯ ನಡೀತಾ ಇರೋದು ನಿಜಕ್ಕೂ ಒಂಥರ ಇದು ಕಾಂಗ್ರೆಸ್ಗೆ ಒಂಥರ ನಾಚಿಗೇಡಿನ ಸಂಗತಿ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮಕ್ಕಳ ಕೈಯಲ್ಲಿ ಮಲಗುಂಡಿ ಸ್ವಚ್ಛ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಕಿಡಿಕಾರಿದ್ರು. ಇನ್ನು ಸರ್ಕಾರದ ಬಳಿ 2,000 ರೂಪಾಯಿ ಹಣ ಇಲ್ಲ, ಇವರಿಗೆ ಐಷಾರಾಮಿ ಫ್ಲೈಟ್ ಅಲ್ಲಿ ಓಡಾಡೋಕ್ಕೆ ಹಣ ಇರುತ್ತೆ, ಬರಗಾಲ ಇದೆ ರಾಜ್ಯದಲ್ಲಿ, ಆದರೂ ಕೂಡ ಸರ್ಕಾರ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಅಂದ್ರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದ್ ಕಡೆ ಪೋಷಕರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಈ ರೀತಿ ಮಾಡೋದು ಎಷ್ಟು ಸರಿ? ಎಚ್ಎಂ ಹೇಳಿದ್ರು ಅಂತ ಹೇಳ್ತಾರೆ, ನಾನಂತೂ ಹೇಳಿಲ್ಲ ಸರ್, ಖಂಡಿತ ನನಗೆ ಗೊತ್ತಿಲ್ಲ ಸರ್ ಈ ವಿಷಯ. ಸರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಮಕ್ಕಳನ್ನ ಹಂಗೆ ಇದು ಮಾಡ್ತಾ ವಿಡಿಯೋ ಮಾಡ್ಕೊಂಡಿದ್ದಾರೆ ಸರ್. ಯಾರು ಮಾಡ್ಕೊಂಡ್ರು ಅಂತನೂ ನನಗೆ ಗೊತ್ತಿಲ್ಲ ಸರ್. ಅದು
ಸರ್ ನಮ್ಮ ಶಾಲೆ ಮಕ್ಕಳಲ್ಲ ಸರ್, ಅವು ತೊಳೆದೇ ಇಲ್ಲ ಅವು ನಮ್ಮ ಮಕ್ಕಳು. ಬೇರೆ ಶಾಲೆಯವ್ರನ್ನೂ ಕರ್ಕೊಂಬಂದಂಗೆ ಮಾಡಿದ್ದಾರೆ ಸರ್. ಹೌದು ಸರ್, ನೋಡಿ ಸರ್, ಲಕ್ಷ್ಮೀದೇವಮ್ಮ ಅಂತ ಸರ್. ಹೌದು ಸರ್. ಈಗಷ್ಟೇ HM ಲಕ್ಷ್ಮೀ ದೇವಮ್ಮ ಅವರು ಮಾತನಾಡಿದ್ರು, ನಾನು ಯಾವುದೇ ರೀತಿಯಾದಂತಹ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಹೇಳಿಲ್ಲ, ಇದು ಬೇರೆ ಶಾಲೆಯ ಮಕ್ಕಳು ಬಂದು ಇಲ್ಲಿ ಕ್ಲೀನ್ ಮಾಡಿರೋದು, ಈ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಏನಂತ ಅಯ್ಯೋ ಅಮ್ಮನ ಏನು ಸ್ಮೆಲ್ಲು. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿ ಆ ನಂತರ ಇದೀಗ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾಕೆ ಈ ರೀತಿ ಆಯ್ತು, ಮಕ್ಕಳಿಗೆ ಯಾಕೆ ಮಕ್ಕಳ ಕೈಯಲ್ಲಿ ಈ ರೀತಿಯಾಗಿ ಕೆಲಸವನ್ನ ಮಾಡಿಸಿದ್ರಿ, ನಿಮ್ಗೆ ಯಾರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವಿರ್ಲಿಲ್ವಾ, ನಿಮ್ಮ ಅರಿವಿಗೆ ಬರ್ದಂತೆ ಈ ರೀತಿಯಾದಂತಹ ಕೆಲಸಗಳು ಆದುವಾ, ಅಥವಾ ಯಾವ ಶಾಲೆಯ ಮಕ್ಕಳು ಅಂತ ಬೇರೆ ಶಾಲೆಯ ಮಕ್ಕಳು ಅಂತ ಏನು HM ಹೇಳ್ತಾ ಇದ್ದಾರೆ, ಈ ಮಕ್ಕಳೆಲ್ಲ ಯಾವ ಶಾಲೆಯವರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆಂದ್ರೆ HM ಲಕ್ಷ್ಮೀ ದೇವಮ್ಮ ಅವರೇ ಈ ಸಂದರ್ಭದಲ್ಲಿ ಮಾತನಾಡಿದ್ರು, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ನಮ್ಮ ಶಾಲೆಯ ಮಕ್ಕಳೆಲ್ಲ, ಮಕ್ಕಳು ಯಾರೇ ಆಗಿದ್ರು ಮಕ್ಕಳು ಮಕ್ಕಳೇ, ಆದ್ರೆ ಈ ರೀತಿಯಾದಂತಹ ಕೆಲಸವನ್ನ ಮಾಡೋದು ಎಷ್ಟು ಸರಿ, ಮಾಡಿಸೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಈ ಮುಖ್ಯ ಶಿಕ್ಷಕರು ಒಂಥರ ಹೇಳಿಕೆ ಕೊಡ್ತಾರೆ, ಇಲ್ಲಿ ಪೋಷಕರು ಒಂಥರ ಹೇಳಿಕೆ ಕೊಡ್ತಾರೆ. ಮಗುವಿನ ಮಾತನ್ನು ಆಧರಿಸಿ ನಾವು ಕ್ರಮ ಜರುಗಿಸ್ತೀವಿ ಸರ್. ಇಲ್ಲಿ ನನಗೆ ಗೊತ್ತಿಲ್ಲ ಸರ್, ಇದು ನಾನು ಬಂದಾಗ ಅಲ್ಲ ನನಗೆ ಗೊತ್ತಿಲ್ಲ ಈ ಬಗ್ಗೆ. ದಯಮಾಡಿ ಈ ಬಗ್ಗೆ ನನಗೆ ಗೊತ್ತಿಲ್ಲ. ಇವಾಗ ಗೊತ್ತಾದ ತಕ್ಷಣ ನಾನು ಕ್ರಮ ಜರುಗಿಸ್ತಾ ಇದ್ದೀನಿ. ಶಿಕ್ಷಕರು ವರದಿ ಕೇಳಿದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ಶಿಕ್ಷಕರ ಜೊತೆ ಮಗು ಜೊತೆ ನಾನು ಇಲ್ಲ ಮಾತಾಡಿದ್ದೀನಿ. ಪೋಷಕರು ಮತ್ತೆ ಎಲ್ಲರೂ ದಾಖಲೆ ಮಾಡಿದ್ದೀನಿ ಸರ್, ದಾಖಲೆ ಮಾಡಿದ್ದೀನಿ. ನಾನು DDP ಕಳಿಸ್ತೀನಿ, ಉಪನಿರ್ದೇಶಕ ಕಳಿಸ್ತೀನಿ. ಶಿಸ್ತು ಕ್ರಮ ಆಗುತ್ತೆ ಸರ್. ಈ ಮುಖ್ಯ ಶಿಕ್ಷಕರು ಒಂಥರ ಹೇಳಿಕೆ ಕೊಡ್ತಾರೆ, ಇಲ್ಲಿ ಪೋಷಕರು ಒಂಥರ ಹೇಳಿಕೆ ಕೊಡ್ತಾರೆ. ಮಗುವಿನ ಮಾತನ್ನು ಆಧರಿಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ವೀರೇಶ್, ಒಂದ್ ಕಡೆ HM ಹೇಳಿಕೆ ಕೊಡ್ತಾರೆ, ಇವ್ರು ಯಾರು ನಮ್ಮ ಮಕ್ಕಳಲ್ಲ, ನಾವ್ ಯಾರಿಗೂ ಕೂಡ ಶೌಚಾಲಯ ಕ್ಲೀನ್ ಮಾಡೋಕ್ ಹೇಳಿಲ್ಲ ಅಂತ. ಪೋಷಕರು ಒಂದ್ ಕಡೆ ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಮಕ್ಕಳೆಲ್ಲ ಎಲ್ಲಿಯವರು, ಏನ್ ಕತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೀರೇಶ್. ಒಂದ್ ಕಡೆ HOD ಸಾಯೇನೋ ಒಂದ್ ಕಡೆ ಎರಡು ರೀತಿಯ ಮಾತಾಡ್ತಿದ್ರೆ, ಒಂದ್ ಕಡೆ ನಮ್ಮ ಮಕ್ಕಳಲ್ಲಿ ಅಂತಿದ್ರೆ, ಒಂದ್ ಕಡೆ ಟಾಯ್ಲೆಟ್ ತೊಡೆದು ನನ್ನ ಗಮನಕ್ಕೂ ಸಹ ಬಂದಿರ ಅಂತ ಹೇಳ್ತಿದ್ರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅವರು ಹೇಳಿಕೆ ಒಂದ್ ಕಡೆ ಅನುಮಾನ ಮೂಡಿಸಿದೆ. ಹೀಗಾಗಿ ನೂರಾರು ಪೋಷಕರು ಅಂದ್ರಳ್ಳಿ ಶಾಲೆಯ ಮುಂದೆ ಒಂದ್ ಕಡೆ ಆಕ್ರೋಶ ಅವರು ಆಗ್ತಿದ್ರೆ. ಯಾಕಂದ್ರೆ ಈ ಒಂದು ಘಟನೆ ಪದೇ ಆಗ್ತಿದೆ. ಅಧಿಕಾರಿಗಳ ಗಮನಕ್ಕೂ ತಂದ್ರು ಯಾವುದೇ ಯೂಸ್ ಆಗಲಿಲ್ಲ. ಇದೀಗ ಟಾಯ್ಲೆಟ್ ತೋರಿಸ್ತಿದ್ರೆ ಯಾವುದೇ ಗ್ಲೌಸ್ ಇಲ್ಲ, ಏನಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಇದ್ರ ಬಗ್ಗೆ ನಾವು ಅಧಿಕಾರಿಗಳು BO ಅಧಿಕಾರಿಗಳಿಗೂ ನಾವು ಗಮನಕ್ಕೂ ತಂದ್ರು, ಸ್ಪಂದನೆ ಇರಲಿಲ್ಲ. ಹೀಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಂತೇನೆ ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ರೆ. ನಮ್ಮ ಜೊತೆಗ ಪೋಷಕರು ಇದ್ರೆ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಯಾವಾಗ ಆಯ್ತು ಒಂದ್ ಕಡೆ HOD ಇವರು ನಮ್ಮ ಮಕ್ಕಳಲ್ಲ, ಇವರು ನಮ್ಮ ಪೋಷಕರಲ್ಲ ಅಂತ ಹೇಳ್ತಿದ್ರೆ, ಏನ್ ಹೇಳ್ತೀರಿ ಮೇಡಮ್ ಅಂತ? 1.5 ವರ್ಷದಿಂದಲೂ ನಾವು ಇಲ್ಲಿ, ನಮ್ಮ ಮಗ ಹೋದ ವರ್ಷ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದ, ನಮ್ಮ ಭಾವನ ಮಕ್ಕಳೆಲ್ಲ ಇದೇ ಸ್ಕೂಲಲ್ಲಿ ಓದಿದ್ದಾರೆ. ಅದು ಅಲ್ಲದೆ ನಾವು ಇದೇ ಊರವರು. ಈಗ ಇದೇ ಊರವರಾಗಿ ನಮ್ಮೂರು ಸ್ಕೂಲು ಚೆನ್ನಾಗಿರ್ಬೇಕು ಅನ್ನೋದು ನಮಗೂ ಆಸೆ ಇರುತ್ತೆ. ಗ್ರಾಮಸ್ಥರಾಗಿ ಏನು ಕೇಳಬಾರ್ದ, ಈ ಅಮ್ಮ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೋದ ವರ್ಷ ಪದೇ ನಾವು 3-4 ಸರಿ ಬಂದು ಇವ್ರ ಹತ್ರ ಮಾತಾಡಿ ಅವ್ರು ಜೋರು ಮಾಡಿರೋದಕ್ಕೆ ಇವಾಗ ಯಾರು ಗೊತ್ತೇ ಇಲ್ಲ ಅಂತಾರೆ, ಜೋರು ಮಾಡ್ತಾರೆ. ಈಗ ಇಷ್ಟೊಂದು ಜನ ಸರ್, ಒಬ್ಬರು ಇಬ್ಬರೇ ಹೇಳ್ಬೋದು ಇದು ಸರಿ ಇಲ್ಲ ಅಂತ. ಮಕ್ಕಳು ಸುಳ್ಳು ಹೇಳಲ್ಲ, ಎಲ್ಲ ಪೇರೆಂಟ್ಸು ಬಂದು ಸುಳ್ಳು ಹೇಳಲ್ಲ. ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ನಿಭಾಯಿಸಿದ್ರೆ ಯಾರು ಸುಳ್ಳು ಹೇಳಲ್ಲ ಸರ್. ಬಂದು ಇಲ್ಲಿ ನಮಗೆ ಬೇರೆ ಕೆಲಸ ಕಾರ್ಯ ಇದ್ದಾವೆ, ಇವ್ರ ಹತ್ರ ಬಂದು ಪದೇ 3-4 ಸಲ ಕಂಪ್ಲೇಂಟ್ ಆಯ್ತೆ. ಈ ಅಮ್ಮ ಯಾರೇನೇ ಮಾಡಿದ್ರು ಹೋಗಕ್ಕೆ ರೆಡಿ ಇಲ್ಲ. ಸುಮ್ಮನೆ 1000 ಜನ ಬಂದರೂ ಉತ್ತರ ಕೊಡ್ತಾರೆ ಹೊರತು ಅವ್ರು ಒಪ್ಕೊಳ್ಳೋದೇ ಇಲ್ಲ ತಪ್ಪನ್ನ. ನಾವು ಹಿಂದೆ ಪಿಟ್ ಓಪನ್ ಆಗಿತ್ತು, ಇಲ್ಲಿರೋರೆಲ್ಲ ಸೇರಿ ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಿದ್ರೆ, ಬೇರೆ ಮಕ್ಕಳನ್ನ ಕರೆದುಕೊಂಡು ಇಲ್ಲಿ ತೊಳಸಿ ವಿಡಿಯೋ ಮಾಡಿದ್ರೆ ಅಂತ HOD ಹೇಳ್ತಿದ್ದಾರೆ. ಯಾಕೆ ಮಾಡ್ಬೇಕು ಸರ್ ಷಡ್ಯಂತ್ರ? ಯಾಕೆ ಮಾಡಬೇಕು? ಮಾಡಂತ ನಮ್ಗೇನು ಸರ್ ಲಾಭ? ನಮ್ಗೇನು ನಮ್ಮ ಮಕ್ಕಳು ಬರ್ತಾ ಇರೋದು ಓದಕ್ಕೆ, ಓದಲಿ, ಯಾರ ಮಕ್ಕಳಾದ್ರೇನು.
ಇವು ಟೀಚರ್ ಆಗಿ 4 ಮಕ್ಳಿಗೆ ಮಾದರಿ ಆಗಿರ್ಬೇಕು ಹೊರತು 4 ಜನಕ್ಕೆ ಈ ಥರ ಕಚಡ ಕೆಲಸ ಮಾಡೋದಲ್ಲ. ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್. ಬೇಡ, ಈಗ 4 ಜನ ನೀವು ಕೇಳ್ತಾ ಇದ್ದೀರ ಅಂತ, ಈಗ ನೀವು ನನಗೆ ಕೇಳ್ತೀರ ಅಂದ್ಮೇಲೆ ನಾನು ಕರೆಕ್ಟ್ ಉತ್ತರ ಕೊಡ್ಬೇಕು. ನೀವೇನು ಕೇಳ್ತೀರಿ ನಾವು ಇರೋದನ್ನ ಹೇಳ್ತೀವಿ. ಅವ್ರು ನಿಂತು ಮಾತಾಡಕ್ಕೆ ಹೇಳಿ, ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ, ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾರು ಸರ್ ಷಡ್ಯಂತ್ರ, ಇಷ್ಟು ಜನ ಷಡ್ಯಂತ್ರ ಮಾಡಕ್ಕೆ ಏನ್ ಸರ್? ಘಟನೆ ತುಂಬಾ ಬಾರಿ ಆಗಿದೆ, ಏನು ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ನೀವು ಅಂತ? ಸರಿ ಆಯ್ತಾ ಸರ್, ನಾವು ಬಿಒಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಲೆಟರ್ಸ್ ಎಲ್ಲ ಇದೆ ನೋಡಿ. ಆ ಅಮ್ಮ ಎಲ್ಲಾ ಪೇರೆಂಟ್ಸ್ ಬಂದು ಕೂತ್ರು ನಮ್ಗೆ ಹುಷಾರಿಲ್ಲ, ಅದಿಲ್ಲ ಇದಿಲ್ಲ ಅಂತ 1 ವಾರಗಟ್ಟಲೆ ಲೀವ್ ಲೆಟರ್ ಕೊಟ್ಟೋಗಿದ್ದಾರೆ. ನಾವು ನೀವು ಬರೋವರೆಗೂ ನಾವು ಹೋಗೋದೇ ಇಲ್ಲ ಅಂತ ಈ ಸ್ಕೂಲ್ ಹತ್ರ ಬಂದು ಕಾಯ್ಕೊಂಡು ನಿಂತಿದ್ದೀವಿ. ಅವಾಗೆಲ್ಲ ಅವ್ರು ಬರ್ದೇನೆ ತಪ್ಪಿಸ್ಕೊಂಡು ಹುಷಾರಿಲ್ಲ, ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು ಅಂತ ಹೊಂಟೋಗಿದ್ದಾರೆ ಸರ್ ಅವರು. ಅವರು ನಮಗೆ HM ಬೇಡ ಸರ್ ಅಷ್ಟೇ. ಒಳ್ಳೆ ಟೀಚರ್ಸ್ ಬರಲಿ, ಒಳ್ಳೆ ಮ್ಯಾನೇಜ್ಮೆಂಟ್ ಆಗಲಿ ಅಷ್ಟೇ. ಪೋಷಕರ ಮಾತಾಡ್ಸೋಣ. ಅಮ್ಮ ಏನ್ ಹೇಳ್ತೀರಿ? HOD ಸಹ ನಮ್ಮ ಗಮನಕ್ಕೆ ಬಂದಿಲ್ಲ, ಇದು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರೆ ಅಂತ ಹೇಳ್ತಿದ್ರೆ ಏನ್ ಹೇಳ್ತೀರಂತೆ? ನಾವು 100 ಪ್ರಶ್ನೆಗೆ ಒಂದೇ ಮಾತು, HM ಬೇಡ, ಚೇಂಜ್ ಮಾಡಿ. HM ಬೇಡ ನಮಗೆ, ಕರ್ಸ್ರಿ, ಮುಂದೆ ಕರ್ಸ್ರಿ. ನಿಮ್ಮ ಮಗ ಎಷ್ಟನೇ ಕ್ಲಾಸ್ ಓದ್ತಾನೆ ಇಲ್ಲಿ? 3ನೇ ಕ್ಲಾಸ್ ಓದ್ತಾವಳೆ ನನ್ನ ಮಗಳು. ನನ್ನ ಮಗಳು 3ನೇ ಕ್ಲಾಸಲ್ಲಿ ಓದ್ತಾವಳೆ ಅಲ್ವಾ. ಏನು ಸುವಿಧಾ ಇಲ್ಲ ಇವ್ರಿಗೆ. ಸರಿ, ನಮ್ಗೆ HM ಬೇಡ. ಅವರಿಂದ ಭಾಳ ತೊಂದರೆ ಆಗೈತೆ ನಮಗೆ. ನಮ್ಮ ಜೊತೆ ಮಾತಾಡೋಕ್ಕೂ ರೆಡಿ ಇಲ್ಲ ಅವರು. ಮಾತಾಡಿದ್ರೆ ತಲೆನೋವು ಬರ್ತದೆ. TC ತಗೊಂಡು ಹೋಗ್ರಮ್ಮ, ನೀವು ಬೇರೆ ಕಡೆಗೆ ಸೇರಿಸ್ರಿ. ಎಷ್ಟಂತ ಸ್ಕೂಲ್ ಚೇಂಜ್ ಮಾಡ್ಬೇಕು ನಾವು? ಮಕ್ಕಳೇ ಎಲ್ಲ ಕೆಲಸ ಮಾಡಬೇಕು, ಬಾತ್ರೂಮ್ ತೊಳೆಯೋದಿಂದ ಹಿಡಿದು ಎಲ್ಲ ಕೆಲಸ ಅವರೇ ಮಾಡಬೇಕು. ಆ ಥರ ಮಾಡೋದ್ರೆ ನಾವು ಯಾಕೆ ಸ್ಕೂಲಿಗೆ ಕಳಿಸ್ಬೇಕು? ಮನೇಲಿ ಇಸ್ಕೊಂಡು ಕಳಿಸ್ಬೋದಲ್ಲ ಸ್ಕೂಲ್ಗೆ. ಅದಕ್ಕೆ ಅವರೇ ಬೇಡ, ಚೇಂಜ್ ಮಾಡಿದ್ರೆ ಮುಂದಕ್ಕೆ ಯಾರು ಏನಾದ್ರು ಮಾಡಿದ್ರೆ ನೋಡೋಣ. ಆಯ್ತಾನೆ ಐತೆ. ಇವ್ರು ಬಂದಾಗಿಂದ ಮುಂಚೆ ಇರಲಿಲ್ಲ ಈ ಥರ ಎಲ್ಲ. ಇವಾಗ ಇತ್ತೀಚೆಗೆ ಯಾಕೋ ತುಂಬ ಕೇರ್ಲೆಸ್ ಮಾಡ್ತಾವ್ರಿ. ಎಂತ ಕೇರ್ಲೆಸ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅದರಿಂದ ಏನು ವರ್ಕೌಟ್ ಆಯ್ತಾಯಿತ್ತು ಅಂತಾನು ಗೊತ್ತಿಲ್ಲ. ನೋಡ್ತಿರ್ಬೋದು ಪೋಷಕರು. ನೀರು ಇಲ್ಲ ಕುಡಿಯಕ್ಕೆ ಇಲ್ಲಿ ಮಕ್ಕಳಿಗೆ ತುಂಬಾ ತೊಂದ್ರೆ. ಕುಡಿಯಕ್ಕೆ 1 ಬಾಟ್ಲು ನೀರು ತರಬೇಕು, ತಟ್ಟೆ ತೊಳ್ಕೊಳಕ್ ನೀರು, 1 ಬಾತ್ರೂಮ್ ತರಬೇಕು. ವಾಶ್ರೂಮ್ ಅಂತೂ ಇಲ್ವೇ ಇಲ್ಲ. ವಾಶ್ರೂಮ್ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಮನೆಗೆ ಹೋಗ್ರಿ ಅಂತ, ವಾಶ್ರೂಮ್ ಹೋಗ್ರಿ ಅಂದ್ರೆ. ಈ ತರ ಎಲ್ಲಿದೆ ಹೇಳಿ ಸ್ಕೂಲ್? ಹೇಳಿ ಸರ್, ಎಲ್ಲಿದೆ ಸ್ಕೂಲ್? ಈ ತರ ಒಂದು ಮೈಲಿಂದ ಬರಬೇಕು, ಕೈ ತೊಳೆಯಕ್ಕೆ ಇವಾಗ ಕರ್ಸೋರು ಟ್ಯಾಂಕರ್ನ. ಮೀಡಿಯಾ ನೋಡ್ಬಿಟ್ಟು ಟ್ಯಾಂಕರ್ ಕರ್ಸ್ಬಿಟ್ಟು ನೀರು ಹಾಕ್ಸಿರೋದು ಇವತ್ತು. ಇಷ್ಟು ದಿವಸ ನೀರು ತುಂಬಾ ಮನೆಯಿಂದ ನಾವ್ 2 ಟ್ಯಾಂಕ್ ತಗೊಂಡ್ಬಂದು ಕೊಡ್ತಾ ಇದೀವಿ ನಮ್ಮ ಮಕ್ಕಳಿಗೆ. ರೈಟ್ ವೀರೇಶ್, ಹಾಗೆ ಸಂಪರ್ಕದ